ಮಾಡಿಸ್ತೀರಿ? ಮಾಡಿಸ್ಬೇಡ್ರಿ. ಯಾಕಂದ್ರೆ ಈಗ ಎಲ್ಲರೂ ಮಾಡ್ತಾ ಇದಾರ. ನೀವೇನಂತೀರಿ? ನೀವು ಮತ್ತೆ ಮಾಡೋದು ಬಿಡ್ರಿ ಅಂತ ಹೇಳಿ ಪಲ್ಲವಿ ಅಂತಾರ. ಅವ್ರು ಮಾಡಿ ಅಂದ್ರೆ ಅವ್ರಿಗೆ ಆರ್ಕೆಸ್ಟ್ರಾ ಕರೆಯಂಗೆ ಇಲ್ಲ. ನೀವು ಮಾಡಲೇಬೇಕು. ಅವ್ರಿಗೆ ಅನಿವಾರ್ಯ ಆಗಿದೆ. ಡಾನ್ಸರ್ಸ್ಗಳಿಗೆ, ಸಿಂಗರ್ಸ್ಗಳಿಗೆ ಅನಿವಾರ್ಯ ಆಗಿದೆ. ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಕಾರ್ಯಕ್ರಮ ಮಾಡಬೇಕಾದ್ರೆ ಜಿಗುಪ್ಸೆ ಬರುತ್ತೆ, ನಮಗೆ ಜಿಗುಪ್ಸೆ ಬರುತ್ತೆ. ಸಾಹಿತ್ಯ ನೀವು ಏನ್ ಬರೆದಿರ್ತೀರಿ ಇದ್ದದನ್ನ ಹಾಡಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಏನೋ ಮಾಡ್ಬಿಡ್ತೀರ, ಏನೇನೋ ಮಾಡ್ಬಿಡ್ತೀರಿ. ಅದೇ ರೀತಿ ಮುಂದೆ 2 ನಿಮಿಷ ಎಲ್ಲರಿಗೂ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನ್ರಿ, ನಾವು ಎಷ್ಟು ಚಂದ ಹಾಡ್ಲಿ, ಎಷ್ಟು ಶ್ರುತಿ ತಾಳ ಲಯಬದ್ಧ ಹಾಡಿದ್ರು ಕೆಲವೊಬ್ರು ಭಾಳ ಟ್ರೆಂಡ್ ಆಗ್ಬಿಟ್ಟಾರೆ. ಅವ್ರ ಜೊತೆ ನಾವು ಸ್ಟೇಜ್ ಮೇಲೆ ಹೋದ್ರೆ ನಮ್ಗೆ ಏನೂ ವ್ಯಾಲ್ಯೂ ಇರೋಂಗಿಲ್ಲ. ಒಂದು ಹಾಡು ಹಾಡಿದ್ರು ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ, ಯಾಕಂದ್ರೆ ನಾವು ನೀರು ಹಾಡ್ತೀವಿ. ಕೆಲವೊಬ್ರು ಡ್ಯಾನ್ಸ್ ಮಾಡೋದ್ರಿಂದ ಒಂದು ದೊಡ್ಡ ಸ್ಟಾರ್ ಮಾಡ್ಬಿಡ್ತಾರೆ ಅವರಿಗೆ. ನಮಗೆ ಡೌನ್ಗ್ರೇಡ್ ಭಾಳ ಫೀಲ್ ಆಗುತ್ತೆ. ಓಕೆ, ನಮಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಚಂದ ಹಾಡೋದೇನ್ರಿ, ನಾವು ನಮ್ಮ ಹಾಡು ಒಂದಿಗೆ ಜನಕ್ಕೆ ಮುಟ್ಟೋದೇನ್ರಿ, ಅದು ಹಂಗಿದ್ರೆ ಆ್ಯಕ್ಚುಲಿ ಏನಂದ್ರೆ ನಾವೆಲ್ಲ ಸಮಸ್ಯೆ ಮಾತಾಡಕತ್ತೀವಿ. ಅಪಸ್ಯ ಯಾರು ಅಪೋಸ್ ಮಾತಾಡಕತ್ತಿಲ್ಲ. ನೀವು ಯಾಕೆ ಅಪೋಸ್ ಅಂತ ಮಾತಾಡ್ತೀರಿ? ಸಮಸ್ಯೆ ಅಂತ ಮಾತಾಡ್ರಿ. ಅಪೋಸ್ ಅಂತ ಮಾಡಿ ದಯವಿಟ್ಟು ಅಪೋಸ್ ಅಂತ ಮಾಡಿ. ಮಾತು ಹೊಂದುವರಿ ಅಪೋಸ್ ತಗೋರಿ. ನೋ ಅಪೋಸ್, ಓನ್ಲಿ ಸಮಸ್ಯೆ. ಅಲ್ಲೇ ಒಂದು ಮರ್ಯಾದೆ ಇದು ಸಮಸ್ಯೆ. ದೊಡ್ಡವರು ಯಾರು ಮಾತಾಡ್ತೀರಿ, ನಾವು ಮಾತಾಡೋಣ, ಮಾತಾಡ್ತೀವಿ. ಇದು ಸಮಸ್ಯೆ ಬಗೆಹರಬೇಕು. ಇದು ಅಪೋಸ್ ಅನ್ಬೇಡಿ. ಆ ಶಬ್ದ ವಾಪಸ್ ತಗೋರಿ. ಅಪೋಸ್ ಅನ್ನೋದು ವಾಪಸ್ ತಗೋರಿ. ನೀವ್ ಹೇಳಿ ನಮಗೆ ಯಾಕೆ ಹಳೆ ಮನೆ ಮಾತಾಡೋರಿಗೆ ಮಾತಾಡಿ ಕಂಡ್ರೆ ಮಾಲಕರಿಗೆ ಮಾತಾಡಿ. ಯಾಕೆ ಮಾತಾಡ್ರಿ? ಹಲೋ ದಯವಿಟ್ಟು ವೇದಿಕೆ ಮೇಲೆ ಪರಮ ಪೂಜ್ಯರಿದ್ದಾರೆ, ಯಾರು ಮಾತಾಡಬಾರ್ದು. ಮೊದಲು ಪರಮ ಪೂಜ್ಯರು ಮಾತಾಡ್ತಾರೆ. ಮೊದಲು ಪರಮ ಪೂಜ್ಯರು ಮಾತಾಡಲಿ, ಆಮೇಲೆ ಎಲ್ಲರೂ ಮಾತಾಡಕಂತಾರೆ. ಮೊದಲು ಪರಮ ಪೂಜ್ಯರು ಮಾತಾಡ್ತಾರ. ದಯವಿಟ್ಟು ಒಂದು ಚಪ್ಪಾಳೆ ಎಲ್ಲರೂ. ಇದೀಗ ಪರಮ ಪೂಜ್ಯರಿಂದ ಆಶೀರ್ವಚನ, ತದನಂತರ ನಾವು ಡೈರೆಕ್ಟ್ ಆಗಿ ಹೇಳೋದ್ರಿ ನಿಮಗೆ ತ್ರಾಸ ಆಗ್ತೈತಿ. ನೀವು ನಮ್ಮ ಅರ್ಥ ಮಾಡಿದಾಗ ನಿಮ್ಗೆಲ್ಲರೂ ಬೇಕಾಗಿಲ್ಲ, ನಮ್ಗೆ ಯಾವುದೇ ರೀತಿಯ ದ್ವೇಷ ಇಲ್ಲ. ನೀವು ಒಂದು 4 ಮಂದಿಗೆ ಕರೆದ ಕಾರ್ಯಕ್ರಮ ಅವ್ರ ಮನೆ ನಡೀತೈತಿ, ಆ ಪುಣ್ಯ ನಿಮಗೆ ತಟ್ಟತ್ತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೊಬ್ಬರ ರೊಕ್ಕ ಮಾಡ್ಕೊಂಡು ನೀವೊಬ್ಬರ ಬೆಳೆದ ಯಾರು ನಿಮಗೆ ಅನ್ನ ಕಟ್ಟಿಲ್ಲ. ಎಲ್ಲಾನು ಕೊಡ್ಕೊಂಡು ನೀವು ಬೆಳೆಸ್ರಿ. ನಿಮ್ಮ ತಾಲೂಕು ನಿಮ್ಮ ಜಿಲ್ಲಾದವ್ರನ್ನ ಮೊದಲು ನೀವು ಬೆಳೆಸ್ರಿ, ಆಮೇಲೆ ಹೊರಗೆ ಕಳಿಸ್ರಿ. ನಿಮ್ಮ ಕೈ ಆಗೈತೈತಿ. 6 ದಿನ ಫೋನ್ ಮಾಡ್ರಿ. ಈಗ ರಾಜು ಆಗಲಿ, ಶಫಿ ದಾಂಡಿ ಆಗಲಿ, ಆಡಿ ಕಪೂರ್ ಆಗಲಿ, ನಮ್ಮ ಬುಲ್ಲಿಟ್ ಆಗಲಿ, ಅಷ್ಟಿಲ್ಲ ಹಾಡೋದಿಲ್ಲ, ಜಾನಪದ ಆಗಲಿ, ನಾವು ಯಾರೋ ತರ್ತೀವಿ ಅಂತ ಹೇಳ್ತಾರೆ. ಕನ್ನಡ ನೀವು ನೋಡಿರಿ. ದಯವಿಟ್ಟು ಹೊಸಬ್ರಿಗೆ ಹೇಳಕತ್ತೀನಿ ನಾನು, ನೀವು ಸಿಟ್ಟಿಗಾದ್ರೂ ಪರವಾಗಿಲ್ಲ, ನನಗೇನ ಯಾವುದಕ್ಕೆ ಹೆಣ್ಣು ಮಕ್ಕಳಲ್ಲ. ನನಗೆ ಇಷ್ಟು ಯಾಕೆ ಕರ್ಕೊಂಡು ಸುಮ್ಮನಿವಿ. ಯಾಕೆ ಒಬ್ಬ ಕೇಳ್ತಾರದು ಎಲ್ಲ ಮುಂದೆ ಬರುತ್ತೀನಿ ಮಂಗಳಿ ಸುಧಾರಿಸ್ತಾರ ಅಂತ ನಾವು ಅನ್ಕೊಳ್ಳಿ. ಏನು ಮತ್ತೆ ಹಂಗೆ ಏನಾದ್ರು ಮಾಡಿದ್ರೆ ಆಗ ನಮ್ಮ ಮಹಿಳೆಯರಿಗೂ ಒಕ್ಕಟ್ಟದ್ರ ಇನ್ನೂ ಬರೋದ್ರ ಹೊಸ ತಂಡದಲ್ಲಿ ಪಟ್ಟು ಮಾಡಿ ಹೇಳ್ತೀನಿ, ತಿಳ್ಕೊಳ್ಳಿ. ದಯವಿಟ್ಟು ಅಷ್ಟಿನ ಹಾಡುಗಳು, ಜಾನಪದ ಹಾಡುಗಳು ಹೆಣ್ಮಕ್ಳನ್ನ ಪ್ಯಾಂಟ್ ಮೇಲೆ ಚಟ್ಟಿ ಮೇಲೆ ಕುಣಿಸ್ಬೇಡ್ರಿ, ಜಾನಪದ ಡ್ಯಾನ್ಸ್ ಮಾಡಿಸ್ಬೇಡ್ರಿ. ಅದು ಮುಂದಿನ ನಾನು ನೋಡಕತ್ತೀನಿ. ಇನ್ನೊಂದು ಈಗ ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಡಾನ್ಸರ್ಸ್ಗಳು ಲಕ್ಷ ಕೊಟ್ಟು ಕೇಳಿ. ಹೊರಗಿನಿಂದ ಬರ್ತಾರ, ಬೆಳಗಾವಿಯಿಂದ ಬರ್ತಾರ, ಮಹಾರಾಷ್ಟ್ರದಿಂದ ಬರ್ತಾರ. ಇಲ್ಲಿನವರು ಆರ್ಗನೈಸರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರ, ನೀವು ಕಮ್ಮಿ ಬಟ್ಟೆನಲ್ಲೇ ಡ್ಯಾನ್ಸ್ ಮಾಡಕ್ ಬರ್ಬೇಕು ಅಂತ ಹೇಳಿ. ಯಾಕಂದ್ರೆ ಅಲ್ಲಿರೋರು ನಾನು ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇಲ್ಲೆಲ್ಲೂ